ನಾವು ಮತ್ತೆ ಒಟ್ಟಾಗಿ ಒಂದಾಗಿ ದತ್ತಪೀಠದ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಪರಿವಾರದ ಜೊತೆಗೆ ಶ್ರೀರಾಮ್ ಸೇನೆ ಸಂಘಟನೆಯೂ ಕೂಡ ನಾವು ಸೇರಿಕೊಂಡು ಒಟ್ಟಿಗೆ ಒಂದು ಶಕ್ತಿ ರೂಪವಾಗಿ ಇವತ್ತು ಸಂಪೂರ್ಣವಾಗಿ ಹಿಂದೂಗಳ ಪೀಠ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ನಾವು ಒಂದಾಗಿದ್ದೀವಿ. ಇಡೀ ಕರ್ನಾಟಕದಾದ್ಯಂತ ಸುಮಾರು ಒಂದು 4,000ವರೆಗೆ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಕೂಡ 3 ಮತ್ತು 4ನೇ ದಿನ ಭಾಗವಹಿಸುತ್ತಾರೆ ಶೋಭಾಯಾತ್ರೆ ಮತ್ತು ದತ್ತಪೀಠದಲ್ಲಿ ಕಾರ್ಯಕ್ರಮದಲ್ಲಿ. ಇವತ್ತಿನ ಅವಶ್ಯಕತೆ ಎಲ್ಲ ನಮ್ಮ ಸ್ವಂತದ ಸ್ವಾರ್ಥವನ್ನು ಬಿಟ್ಟು, ದ್ವೇಷವನ್ನು ಬಿಟ್ಟು ಅಥವಾ ಇನ್ಯಾವುದೋ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಒಂದಾಗುವಂತಹ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇದೆ. ಹೊರಗಡೆಗೆ ದುಷ್ಟ ಶಕ್ತಿಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ ಇದ್ದಾರೆ. ಅದಕ್ಕೆ ಹಿಂದೂ ಸಮಾಜದ ಸಂಘಟನೆಗಳು, ನಾಯಕರು ದೇಶದ ಧರ್ಮದ ಸುರಕ್ಷತೆಗೋಸ್ಕರ ಇವತ್ತು ಒಂದಾಗುವಂತಹ ಅವಶ್ಯಕತೆ ಇರೋದರಿಂದನೇ ಈ ವರ್ಷ ನಾವು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಜೊತೆಗೆ ಒಟ್ಟಾಗಿ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಾನು 2, 3, 4 2ನೇ ತಾರೀಕು ಮಾಲಾಧಾರಣೆ ಬೇಡಿಕೆ ಅಂದ್ರೆ ಈಗ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಕಟ್ಟಕ್ಕೆ 500 ವರ್ಷ ಬೇಕಾಯಿತು. ಆದರೆ ಈ ರೀತಿಯ ಕೋರ್ಟಿನ ವಿಳಂಬದಿಂದ, ರಾಜಕಾರಣಿಗಳ ಮೂಗು ತುರಿಸೋದ್ರಿಂದ ಇದು ಸಾಕಷ್ಟು ರೀತಿಯ ವಿಳಂಬ ಆಗ್ತಾ ಇದೆ. ಆಗಬಾರದು. ಪರಸ್ಪರ ಇನ್ನಷ್ಟು ದ್ವೇಷ, ಅಸೂಯೆ, ಗಲಭೆಗಳು ಈ ಸಂದರ್ಭದಲ್ಲಿ ಆಗಬಾರದು. ಇದು ದತ್ತಪೀಠ ಬಹಳ ಸ್ಪಷ್ಟವಾಗಿದೆ. ಅಲ್ಲಿ 2 ಭಾಗ ಇದ್ದದ್ದರಿಂದ ಆ ಸ್ಥಾನವನ್ನ, ಅಲ್ಲಿ ಆ ಸ್ಥಾನ, ಪವಿತ್ರ ಸ್ಥಾನವನ್ನ ಸಂಪೂರ್ಣವಾಗಿ ಅಲ್ಲಿರುವಂತಹ ಕೃತಕ ಗೋರಿಗಳನ್ನ ಸ್ಥಳಾಂತರ ಮಾಡಿ ದತ್ತಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥದ್ದೇ ನಮ್ಮ